ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಶಾರದಾ, ಆಗಿಂದ ನೋಡ್ತಾ ಇದ್ದೀನಿ, ಏನು ಹುಡುಕ್ತಾ ಇದೆಯಾ? ಈ ವ್ಯಾನಿಟಿ ಬ್ಯಾಗಲ್ಲಿ ಒಂದು ಚೆಕ್ ಇಟ್ಟಿದೆ, ನೀವೇನಾದರೂ ನೋಡಿದ್ರಾ? ನಾನು ನಿನ್ನ ವ್ಯಾನಿಟಿ ಬ್ಯಾಗೇ ನೋಡೋಕ್ಕೆ ಹೋಗಲ್ಲ, ಚೆಕ್ಕಲ್ಲಿ ನೋಡಲಿ ಹೇಳು. ನೋಡಿದ್ರೆ ನೋಡಿದ್ದೀನಿ ಇನ್ನಿ, ಇಲ್ಲ ಅಂದರೆ ಇಲ್ಲ ಅನ್ನಿ. ಸುಮ್ಮನೆ ಬೆಳಿಗ್ಗೆ ಪುರಾಣ ಊದ್ಬೇಡಿ, ನನ್ನ ಟೆನ್ಷನ್ ನನಗೆ. ಟೆನ್ಷನ್ ಮಾಡ್ಕೋಬೇಡ, ನಿಧಾನವಾಗಿ ಹುಡುಕು, ಅಲ್ಲೆಲ್ಲ ಇರುತ್ತೆ, ಹುಡುಕು. ಎಲ್ಲ ಕಡೆ ಹುಡುಕಿದೆ ಕಣ್ರಿ. ನೀನು ಬ್ಯಾಗ್ ಒಳಗಡೆ ಟಿಫಿನ್ ಬಾಕ್ಸ್ ಹಾಕೋಬೇಕಾದ್ರೆ ಟೇಬಲ್ ಮೇಲೆ ಒಂದು ಫೈಲ್ ಇಟ್ಟೆ, ಅಲ್ಲಿದೆ ನೋಡು. ಅಮ್ಮ, ಸಿಕ್ತಪ್ಪ, ದೇವ್ರ ದೊಡ್ಡವನು. ಈ ಚೆಕ್ ಕಳೆದೇ ಹೋಗಿತ್ತು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಶಪ್ಪ, ಜೀವನದಲ್ಲಿ ಫಸ್ಟ್ ಟೈಮ್ ಏನೋ ಒಂದು ಕರೆಕ್ಟಾಗಿ ಹೇಳಿದ್ರಿ, ತುಂಬ ಥ್ಯಾಂಕ್ಸ್. ಅಮ್ಮ, ತಿಂಡಿ ಕೊಡ್ತೀಯಾ? ಮೀಟಿಂಗ್ ಹೊರಡಬೇಕು. ನಾನು ತಿಂಡಿ ಮಾಡಿಟ್ಟಿದ್ದೀನಿ, ನೀನು ಹಾಕೊಂಡು ತಿನ್ನು, ನಿಮ್ಮ ಅಪ್ಪಂಗೂ ಕೊಟ್ಬಿಡು. ಅಪ್ಪಂಗೆ ಅರ್ಧ ಲೋಟ ಕಾಫಿ ಮಾತ್ರ ಕೊಡು, ಗೊತ್ತಾಯ್ತಾ? ನಂಗೆ ಗೊತ್ತಾಯ್ತು, ನಾ ಹೊರಡ್ತೀನಿ. ಅಮ್ಮ, ನಿಂಗೆ ಆಫೀಸ್ ಇರೋದು 10:30ಗಲ್ವಾ? 9 ಗಂಟೆಗೆ ಹೊರಡ್ತಿದ್ಯಾ? ಅದು ಹೋಗ್ತಾ ದಾರಿಲಿ ನನಗೆ ಅರ್ಜೆಂಟ್ ಕೆಲಸ ಇದೆ. ಏನು ಅರ್ಜೆಂಟ್ ಕೆಲಸ? ಅದು ಒಂದು ಚೆಕ್ ಹಾಕಬೇಕಿತ್ತು ಅರ್ಜೆಂಟಾಗಿ ಬ್ಯಾಂಕ್ಗೆ. ಬೆಳಿಗ್ಗೆ ಹೊತ್ತು ತುಂಬ ರಶ್ ಇರುತ್ತಲ್ಲ, ಅದಕ್ಕೆ ಹೊರಡ್ತಾ ಇದ್ದೀನಿ. ಚೆಕ್ಕ? ಅಲ್ಲಮ್ಮ, CSP ಸರು ಪ್ರತಿ ತಿಂಗಳು 5ನೇ ತಾರೀಕು ತಾನೇ ಚೆಕ್ ಕೊಡೋದು. ಈ ಸಲ ಏನು 1ನೇ ತಾರೀಕೆ ಕೊಟ್ಬಿಟ್ಟಿದ್ದಾರಾ? ಅದೆಲ್ಲ ನಿನಗೆ ಯಾಕೆ? ಮೀಟಿಂಗಿಗೆ ಹೋಗಬೇಕು ಅಂತಿದ್ಯಲ್ಲ, ಹೊರಡು ಬೇಗ, ತಿಂಡಿ ತಿಂದು. ನನಗೂ ಲೇಟ್ ಆಯ್ತು, ಹೊರಡ್ತೀನಿ. ಅಮ್ಮ, ಚೆಕ್ ಬೀಳಿಸ್ಕೊಂಡು ಹೋಗ್ತಿದ್ಯಾ? ಚೆಕ್ ಬೇಡವಾ? ಅಯ್ಯಯ್ಯೋ, ಕೊಡು, ಬೇಕು. ಇದೇನಮ್ಮ ನಮ್ಮ ಅತ್ತೆ ಸಿಗ್ನೇಚರು. ನಮ್ಮ ಅತ್ತೆ ಚೆಕ್ ಕೊಟ್ಟಿರೋದ? ಹೌದು. ಯಾವಾಗ ಕೊಟ್ಟರು ಅತ್ತೆ ಈ ಚೆಕ್ನ? ಮೊನ್ನೆ. ಅದು ನಾನೇ ಹೋಗಿ ಅವ್ರ ಹತ್ರ ತಗೊಂಡು ಬಂದೆ. ನೀನು ಯಾಕಮ್ಮ ದುಡ್ಡು ಕೇಳಕ್ಕೆ ಹೋದೆ ಅವ್ರ ಹತ್ರ? ನನಗೆ ಬೇರೆ ದಾರಿ ಏನಿತ್ತು ಹೇಳು? ಮನೆ ನಡೆಸೋದು ತುಂಬ ಕಷ್ಟ ಆಗೋಗಿತ್ತು, ಅದಕ್ಕೆ ಹೋಗಿ ಕೇಳಿದೆ. ನೀ ಚಾನೆಲ್ ಕೆಲಸದಲ್ಲಿದ್ದಾಗ ನಿನಗೆ 2 ಲಕ್ಷ ಸಂಬಳ ಬರ್ತಾಯಿತ್ತು. ಆಗ ಮನೆ ನಡೆಸೋದು ಕಷ್ಟ ಆಗ್ತಿರ್ಲಿಲ್ಲ. ಆದರೆ ನೀನು ನನ್ನೊಂದು ಮಾತು ಕೇಳಿದೆ, ನೀನು ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಬಂದ್ಬಿಟ್ಟೆ. ಕೇಳಿದ್ರೆ ಅಪ್ಪ ಮಗಳು ಇಬ್ಬರು ತತ್ವ ಆದರ್ಶ ಅಂತ ಹೇಳಿ ನನ್ನ ಬಾಯಿ ಮುಚ್ಚಿಸ್ಬಿಟ್ರಿ. ನೀನು ನಿಮ್ಮ ಅಪ್ಪನ ಸೂಪರ್ ಬಜಾರ್ ಓನರ್ಗೆ ಅವ್ರು ಹೇಳಿದ ಕೆಲಸ ಮಾಡಿಕೊಟ್ಟಿದ್ದಿದ್ರೆ ಇಷ್ಟರ ವೇಳೆಗೆ ನಿಮ್ಮ ಅಪ್ಪಂಗೆ ಮ್ಯಾನೇಜರಾಗಿ ಪ್ರಮೋಷನ್ ಕೊಡ್ತಿದ್ರು, 30,000 ರೂಪಾಯಿ ಸಂಬಳ ಕೊಡ್ತಾಯಿದ್ರು. ಆಗಲೂ ನೀನು ತತ್ವ ಆದರ್ಶ ಅಂತೆಲ್ಲ ಮಾತಾಡಿ ಅವ್ರ ಕೆಲಸ ಮಾಡಿಕೊಡ್ಲೇ ಇಲ್ಲ. ನಿಮ್ಮ ಅಪ್ಪಂಗೆ ಪ್ರಮೋಷನ್ ಕೊಡೋದಿರಲಿ, ಕೆಲಸದಿಂದಾನೇ ತೆಗೆದಾಕ್ಬಿಟ್ರು. ಈಗ ನಿನ್ನ ಸಂಪಾದನೆನೂ ಇಲ್ಲ, ನಿಮ್ಮ ಅಪ್ಪನ ಸಂಪಾದನೆನೂ ಇಲ್ಲ. ಇನ್ನು ಚಿದಾನಂದನ ಸಂಬಳ ಬರುತ್ತೆ ಅಂತ ಅಂದ್ಕೊಂಡ್ರೆ ಅವನಿಗೆ ಮದುವೆ ಆಗಿದೆ. ಈಗ ಅವ್ರದ್ದೇ ಬೇರೆ ಬೇರೆ ಖರ್ಚುಗಳಿರುತ್ತೆ. ಅಂಥದ್ರಲ್ಲಿ ನಾನು ಅವ್ರ ಮುಂದೆ ಹೋಗಿ ಮನೆ ನಡೆಸೋಕೆ ದುಡ್ಡು ಬೇಕು ಕೊಡಿ ಅಂತ ಕೈ ಒಡ್ಡಕ್ಕಾಗಲ್ವೇ? ಕಷ್ಟ ಆಗುತ್ತೆ ಮನಸ್ಸಿಗೆ. ಇನ್ನು ನನಗೆ ಬರೋ ಸಂಬಳ ತಿಂಗಳಿಗೆ 12,000 ಮಾತ್ರ.
ಅಷ್ಟರಲ್ಲಿ ಹೇಗೆ ನಡೆಸಲಿ ಮನೇನ? ಮದುವೆಲಿ ನಿರ್ಮಲಾಗೆ ಒಡವೆ ಮಾಡಿ ಹಾಕ್ಸಿದ್ವಲ್ಲ, ಅದ್ರ ಕಂತೇನೆ ತಿಂಗಳಿಗೆ 12,000. ಎಲ್ಲಿಂದ ಕಟ್ಲಿ ನಾನು? ನಿಮ್ಮಪ್ಪ ಏನೋ ಬೇರೆ ಕಡೆ ಕೆಲಸಕ್ಕೆ ಸೇರ್ತೀನಿ ಅಂತ ಹೇಳಿದ್ದಾರೆ. ಆದರೆ ಅವ್ರಿಗೆ ಕೆಲಸ ಸಿಕ್ಕು ಅವ್ರಿಗೆ ಸಂಬಳ ಬರೋವರೆಗೂ ಮನೆ ಹೇಗೆ ನಡೆಸಲಿ ನಾನು? ಅದಕ್ಕೆ ಈ ತಿಂಗಳು ಮನೆ ನಡೆಸೋದಕ್ಕೆ ಯಾರ ಹತ್ರನಾದರೂ ಸಾಲ ಕೇಳಬೇಕು ಅಂತ ನಂಗೆ ಅನ್ನಿಸ್ತು. ಅವಾಗ ಮೊದಲು ನೆನಪಾದವರು ನಿಮ್ಮ ಅತ್ತೆ ಶರಾವತಿ ಅವರು. ಅದಕ್ಕೆ ಅವ್ರ ಹತ್ರ ಹೋಗಿ ನನ್ನ ಕಷ್ಟ ಎಲ್ಲ ಹೇಳ್ಕೊಂಡೆ, ಸಾಲ ಕೇಳಿದೆ, ಅವ್ರು ಕೊಟ್ಟರು. ಅವ್ರು ದುಡ್ಡು ಕೊಡ್ತಾರೆ ಅಂತ ಪ್ರತಿ ಸಲ ನಮ್ಮ ಮನೇಲಿ ಕಷ್ಟ ಇದ್ದಾಗ ಅವ್ರ ಮುಂದೆ ಹೋಗಿ ಕೈ ಚಾಚೋದು ಏನು ಚೆನ್ನಾಗಿರುತ್ತಮ್ಮ? ಅದು 10,000 ಅಲ್ಲ, 20,000 ಅಲ್ಲ, 1,00,000 ಇಸ್ಕೊಂಡು ಬಂದಿದ್ಯಾ? ಅವ್ರನ್ನ ನಾನು ಕೇಳಿದ್ದು ಬರೀ 20,000 ಅಷ್ಟೇ ಕಣೆ. ಅವರೇ ನನಗೆ 1,00,000 ಕೊಟ್ಟಿದ್ದು. ನೀನೇನು ಹಾಗೆ ನನ್ನನ್ನು ದುರ್ಗುಟ್ಕೊಂಡು ನೋಡಬೇಕಾಗಿಲ್ಲ. ನಾನು ಆ 1,00,000ನ ದಾನದ ರೂಪದಲ್ಲಿ ತಂದಿಲ್ಲಮ್ಮ, ಸಾಲದ ರೂಪದಲ್ಲಿ ತಂದಿದ್ದೀನಿ, ವಾಪಸ್ ಕೊಟ್ಬಿಡ್ತೀನಿ. ಆದರೂ ಅಮ್ಮ, ನೀ ಅವ್ರ ಹತ್ರ ಹೋಗಿ ದುಡ್ಡು ಇಸ್ಕೋಬಾರ್ದಾಗಿತ್ತು. ಯಾಕೆ? ನಾನು ದೇವಾನಂದವರು ಡಿವೋರ್ಸ್ ತಗೋತಾ ಇದ್ದೀವಿ. ಇಷ್ಟರಲ್ಲೇ ನಾನು ಅವರು ಶಾಶ್ವತವಾಗಿ ದೂರ ಆಗ್ತೀವಿ. ಇಂಥ ಸಮಯದಲ್ಲಿ ಹೋಗಿ ದೇವಾನಂದವ್ರ ತಾಯಿ ಹತ್ರ ನೀನು ದುಡ್ಡಿಸ್ಕೊಂಬಂದಿದ್ಯಲ್ಲ, ಇದು ಸರಿ ಅಲ್ಲಮ್ಮ. ಅಂದರೆ ಏನು ನಿನ್ನ ಮಾತಿನ ಅರ್ಥ? ನಾ ಈ ಚೆಕ್ ತೊಗೊಂಡು ಹೋಗಿ ಶರಾವತಿ ಅವ್ರಿಗೆ ವಾಪಸ್ ಕೊಡಬೇಕು ಅಂತನಾ? ಕೊಟ್ಟರೆ ಒಳ್ಳೇದು ಅಮ್ಮ. ನೋಡೆ, ಆಯಿತು, ನಾನು ಈ ಚೆಕ್ ತೊಗೊಂಡಿರೋದು ನಿನ್ನ ಆತ್ಮಗೌರವಕ್ಕೆ ಧಕ್ಕೆ ಬರುತ್ತೆ ಅನ್ನೋದಾದರೆ ನಾ ಇದನ್ನು ವಾಪಸ್ ಕೊಟ್ಬಿಡ್ತೀನಿ ಶರಾವತಿ ಅವ್ರಿಗೆ. ಆದರೂ ಒಂದು ಕಂಡೀಷನ್. ಏನು? ಈಗ ನೀನು ಶಿವಕೃಷ್ಣ ದೇಸಾಯಿ ಅವ್ರ ಪಕ್ಷದಲ್ಲಿ ಅಧ್ಯಕ್ಷ ಆಗಿ ಕೆಲಸ ಮಾಡ್ತಿದೆಯಲ್ಲ, ಅದಕ್ಕೆ ಪ್ರತಿಯಾಗಿ ಅವರು ಸಂಬಳ ಅಂತನೋ ಗೌರವಧನ ಅಂತಲೋ ತಿಂಗಳಿಗೆ 50,000 ರೂಪಾಯಿ ಕೊಟ್ಬಿಡಿ ಅಂತ ಶಿವಕೃಷ್ಣ ದೇಸಾಯಿ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ನಾನು. ನನ್ನ ಹತ್ರ ಅವ್ರ ನಂಬರ್ ಇದೆ, ಫೋನ್ ಮಾಡ್ತೀನಿ, ಹೇಳ್ತೀನಿ ತಾಳು. ಅಮ್ಮ ಪ್ಲೀಸ್, ಈ ವಿಷಯಕ್ಕೆಲ್ಲ ಅವ್ರಿಗೆ ಫೋನ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಯಾಕೆ ಚೆನ್ನಾಗಿರಲ್ಲ? ಅಮ್ಮ, ನಾನು ಪಕ್ಷದ ಅಧ್ಯಕ್ಷೆ ಆಗಿರೋದು ಸಂಪಾದನೆ ಮಾಡೋ ದೃಷ್ಟಿಯಿಂದ ಅಲ್ಲ, ಸಮಾಜ ಸೇವೆ ಮಾಡೋ ದೃಷ್ಟಿಯಿಂದ. ಆಹಾ, ಇಲ್ಲಿ ನಮ್ಮ ಮನೆ ನಡೆಸೋದೇ ಕಷ್ಟ ಆಗಿದೆ, ನಿನಗೆ ಸಮಾಜ ಸೇವೆ ಮಾಡೋದೇ ಗುರಿ. ತುಂಬ ಚೆನ್ನಾಗಿದೆ ಕಣೆ. ಅಮ್ಮ ಫೋನ್ ಮಾಡಬೇಡ. ಹಾಗಾದರೆ ನೀ ನನ್ನ ಮಾತು ಕೇಳಲ್ಲ, ಶಿವಕೃಷ್ಣ ದೇಸಾಯಿ ಅವ್ರಿಗೆ ಫೋನ್ ಮಾಡೋಕ್ಕೂ ಬಿಡೋದಿಲ್ಲ ಅಲ್ವಾ? ಅಮ್ಮ, ಇದೊಂದು ವಿಷಯದಲ್ಲಿ ನಾನು ನಿನ್ನ ಮಾತು ಕೇಳೋದಿಲ್ಲ. ಯಾವಾಗಲೂ ಇದೇ ರೀತಿ ಹೇಳ್ತಿರ್ತೀಯಲ್ಲೇ, ನೀನು ಯಾವಾಗ ತಾನೇ ನನ್ನ ಮಾತು ಕೇಳ್ಬಿಟ್ಟಿದ್ಯಾ? ಅಪ್ಪ ಮಕ್ಕಳಿಗೆ ಮನೆ ಕಷ್ಟಕ್ಕಿಂತ ನಿಮ್ಮ ಆದರ್ಶನೇ ಮುಖ್ಯ. ಅಯ್ಯ ಬಿಡು, ನಿಮ್ಮ ಹತ್ರ ಆರ್ಗ್ಯೂ ಮಾಡಿ ಏನು ಪ್ರಯೋಜನ? ನನಗೆ ಬ್ಯಾಂಕಿಗೆ ಹೋಗಬೇಕು, ಬೇಗ ಚೆಕ್ ಕೊಡಿಲಿ. ಬ್ಯಾಂಕಲ್ಲಿ ತುಂಬ ರಶ್ ಇರುತ್ತೆ, ನಾ ಹೋಗಬೇಕು. ಅಮ್ಮ, ಈ ಚೆಕ್ಕನ್ನು ನಮ್ಮ ಅತ್ತೆಗೆ ವಾಪಸ್ ಕೊಡಲ್ವಾ ನೀನು? ಖಂಡಿತ ಕೊಡಲ್ಲ. ನೀವುಗಳು ನನ್ನ ಮಾತಿಗೆ ಬೆಲೆ ಕೊಡಲ್ಲ ಅಂತಂದಮೇಲೆ ನಾನು ಯಾಕೆ ನಿನ್ನ ಮಾತಿಗೆ ಬೆಲೆ ಕೊಡಲಿ? ನಿಮಗೆ ನಿಮ್ಮ ಮನೆ ಕಷ್ಟಕ್ಕಿಂತ ನಿಮ್ಮ ಸ್ವಾಭಿಮಾನ ಆದರ್ಶ ದೊಡ್ಡದಿರಬಹುದು, ಆದರೆ ನನಗೆ ನನ್ನ ಸ್ವಾಭಿಮಾನಕ್ಕಿಂತ ನನ್ನ ಮನೆ ಕಷ್ಟ ದೊಡ್ಡದು, ನನ್ನ ಗಂಡ ಮಕ್ಕಳು ಯೋಗಕ್ಷೇಮ ದೊಡ್ಡದು. ಬ್ಯಾಂಕಿಗೆ ಹೋಗ್ತಿದ್ದೀನಿ. ಗುಡ್ ಮಾರ್ನಿಂಗ್ ಅಪ್ಪ. ಗುಡ್ ಮಾರ್ನಿಂಗ್ ಪುಟ. ಏನು ಯಾರನ್ನು ಕಾಯ್ತಾ ಇರಾಗಿದೆ? ಇವತ್ತು ಪಾರ್ಟಿ ಮೀಟಿಂಗ್ ಇದೆ. ಶಿವಾನಿ ಶ್ರೀರಾಮ್ ಅವರು ಇಲ್ಲಿಗೆ ಬರ್ತೀನಿ, ಒಟ್ಟಿಗೆ ಹೋಗೋಣ ಅಂತ ಹೇಳಿದರು, ಕಾಯ್ತಾ ಇದ್ದೀನಿ. ಓ, ಬಂದರು ಅನ್ಸುತ್ತೆ.
ಹಾಯ್ ಶಿವಾನಿ ಅವರೇ. ನಮಸ್ತೆ. 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 ಪ್ಲೀಸ್ ಬನ್ನಿ ಒಳಗೆ. ಬನ್ನಿ. ಅಪ್ಪ ಇವರೇ ಶಿವಾನಿ ಶ್ರೀರಾಮ್. ನಮಸ್ಕಾರ. ಅಮ್ಮ ಶಿವಾನಿ ಶ್ರೀರಾಮ್ ಅವರು. ನಮಸ್ತೆ. ನಂಗೆ ಗೊತ್ತು ಕಣೆ ಇವರು, ನಾನು ನೋಡಿದ್ದೀನಿ ಇವ್ರನ್ನ. ಅದೇ ನೀ ಅಧ್ಯಕ್ಷ ಅದೆಯಲ್ಲ, ಅವತ್ತಿನ ದಿನ ಇವರು ಇದ್ರು ಅಲ್ಲಿ. ತುಂಬ ಸತಿ ಟಿ ವಿಲೂ ನೋಡಿದ್ದೀನಿ ಇವ್ರನ್ನ. ನಿವೇದಿತಾ ಅವರೇ, ಇವರು ಸಂಜನಾ ಸಕ್ಸೇನಾ ಅಂತ. ನಮಸ್ಕಾರ. ನಮಸ್ಕಾರ. ರುದ್ರಾಕ್ಷಿಪುರದಲ್ಲಿ ಫೇಮಸ್ ಬಿಲ್ಡರ್ ಕಂಪನಿ ಇದೆಯಲ್ಲ, SS ಬಿಲ್ಡರ್ಸ್, ಸಕ್ಸೇನಾ ಅಂಡ್ ಸಾವನಿ ಬಿಲ್ಡರ್ಸ್ ಕಂಪನಿ, ಅದರ ಪಾರ್ಟ್ನರ್ಸ್ ಇವರು. ಓ ಐ ಆಮ್ ರಿಯಲಿ ಸಾರಿ, ನಿಂತೆ ಮಾತಾಡಿಸ್ತಿದ್ದೀನಿ. ಪ್ಲೀಸ್ ಕೂತ್ಕೊಳ್ಳಿ. ಅಮ್ಮ ಕುಡಿಯೋಕೆ ಏನಾರು ಮಾಡ್ಕೊಂಬರ್ತೀಯ? ಹಾಂ. ಶಿವಾನಿ ಅವರೇ, ಇವತ್ತು ನಿಮ್ಮ ಮನೆಗೆ ಬಂದಿದ್ದು ಬಹಳ ಸಂತೋಷ ಆಯಿತು. ನಾ ಪಕ್ಷದ ಅಧ್ಯಕ್ಷೆ ಆದಮೇಲೆ 2-3 ಸಲ ನಿಮ್ಮನ್ನು ಇನ್ವೈಟ್ ಮಾಡಿದೆ, ಆದರೆ ನೀವು ಬರಲೇ ಇಲ್ಲ. ಇವತ್ತು ಬಂದಿದ್ದೀರಾ. ನೀವು ಇನ್ವೈಟ್ ಮಾಡದೇ ಇದ್ರು ಕೂಡ. ತಗೊಳ್ಳಿ. ಥ್ಯಾಂಕ್ ಯು. ನಿವೇದಿತಾ ಅವರೇ, ನಾನು ಮೀಟಿಂಗ್ಗೆ ಅಂತ ಹೊರಟಿದ್ದೆ. ಇವ್ರು ನಮ್ಮ ವಿಲ್ಲಾ ಹತ್ರನೇ ಇರೋದು. ನಿವೇದಿತಾ ದೇವಸಾಗರ ಅವ್ರನ್ನ ಮೀಟ್ ಮಾಡಬೇಕು ಅಂದರು. ಹೇಗೂ ನಾನು ಇಲ್ಲಿಗೆ ಹೊರಟಿದ್ನಲ್ಲ, ಜೊತೆಲಿ ಕರ್ಕೊಂಬಂದೆ. ನಾನಿವತ್ತು ನಿಮ್ಮ ಮನೆಗೆ ಬಂದಿದ್ದೋ ನಿಮಗೆ ಡಿಸ್ಟರ್ಬ್ ಆಗಲಿಲ್ಲ ತಾನೆ? ಚೇಚೆ, ಖಂಡಿತವಾಗ್ಲೂ ಇಲ್ಲ. ನಿವೇದಿತಾ ಅವರೇ, ಶಿವಾನಿ ಅವ್ರು ಹೇಳಿದಾಗೆ ನಾನು SS ಬಿಲ್ಡರ್ ಕಂಪ್ನಿಯ ಒನ್ ಆಫ್ ದ ಪಾರ್ಟ್ನರ್ಸ್. ನಮ್ಮ ಸ್ಟೇಟಲ್ಲಿ ತುಂಬ ಜನ ಬಿಸ್ನೆಸ್ ಪೀಪಲು, ಫಿಲಮ್ ಸ್ಟಾರ್ಸು, ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸು ನಮ್ಮ ಕಂಪ್ನಿನಲ್ಲೇ ವಿಲ್ಲಾ ಪರ್ಚೇಸ್ ಮಾಡಿದ್ದಾರೆ. ಇವತ್ತು ಕ್ಯಾಬಿನೆಟಲ್ಲಿರೋ ತುಂಬ ಮಿನಿಸ್ಟರ್ಸು ನಮ್ಮ ಕಂಪ್ನಿನಲ್ಲೇ ವಿಲಾಸ್ನೆಲ್ಲ ಪರ್ಚೇಸ್ ಮಾಡಿದ್ದಾರೆ. ಅಷ್ಟೇ ಯಾಕೆ, ನಮ್ಮ ಪಕ್ಷದಲ್ಲಿ ಚಂದ್ರಶೇಖರಪ್ಪ ಅಂತ ಇದ್ದಾರಲ್ಲ, ಅವ್ರು ಕೂಡ ಇವ್ರ ಕಂಪನಿನಲ್ಲೇ ವಿಲ್ಲಾ ತಗೊಂಡಿರೋದು. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇದನ್ನೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ ನೀವು ಕೂಡ ಇವ್ರ ಹತ್ರ ಒಂದು ವಿಲ್ಲಾ ಪರ್ಚೇಸ್ ಮಾಡಲಿ ಅಂತ. ನಾನಾ? ಹೌದು, ನೀವೇ. ವಿಲೇಜ್ ಅಂತಂದರೆ ಏನು ಅಂತ ನನಗೆ ಗೊತ್ತು, ಆದರೆ ಈ ವಿಲ್ಲಾ ಅಂತಂದರೆ? ವಿಲ್ಲಾ ಅಂದರೆ ಅಮ್ಮ, ನಿಮಗೆ ಈ ಸಿನಿಮಾ ಸ್ಟಾರ್ ಜೀವನ್ ಕುಮಾರ್ ಅವ್ರ ಮನೆ ನೋಡಿದ್ಯಲ್ವಾ? ನೋಡಿದ್ದೀನಿ. ನನಗೆ ಜೀವನ್ ಕುಮಾರ್ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ ಅಲ್ವಾ. ನಮ್ಮ ಮಹಿಳಾ ಮಂಡಳಿಯಲ್ಲಿ ವಿಜಯಮ್ಮ ಅಂತಿದ್ದಾರಲ್ಲ, ಅವ್ರ ಹತ್ರ ಒಂದು ಆಟೋಗ್ರಾಫ್ ಹಾಕಿಸ್ಕೊಡಿ ಅಂತ ಕೇಳಿದ್ದೆ ಅವರನ್ನು. ಅದಕ್ಕೆ ಅವರು ನನ್ನನ್ನು ಜೀವನ್ ಕುಮಾರ್ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ರು ಕಣೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಆ ಮನೆ. ದೊಡ್ಡ ಗೇಟು, ಸೆಕ್ಯೂರಿಟಿ ಗಾರ್ಡ್ಸು, ಕಾರುಗಳು ನಿಲ್ಸೋಕ್ಕೆ ಸಪ್ರೇಟ್ ಪೋರ್ಟಿಕೋ, ಮತ್ತು ಲಾನು, ಸ್ವಿಮ್ಮಿಂಗ್ ಪೂಲು. ಅಬ್ಬಬ್ಬಬ್ಬ, ಮನೆನ ಅದು ಅರಮನೆ ಥರ ಇತ್ತು. ಹಾಂ ಹಾಂ, ಅಂತ ದೊಡ್ಡ ದೊಡ್ಡ ಅರಮನೆಗೇನೆ ವಿಲ್ಲಾ ಅಂತ ಹೇಳೋದು, ಆಯಿತಾ? ಫಿಲಮ್ ಸ್ಟಾರ್ ಜೀವನ್ ಕುಮಾರ್ ವಿಲ್ಲಾ ಇದೆಯಲ್ಲ, ಇಮಿಡಿಯೇಟ್ ಲೆಫ್ಟಲ್ಲಿ 3rd ವಿಲ್ಲಾನೇ ನಿಮ್ಮ ಪಕ್ಷದ ಚಂದ್ರಶೇಖರ್ ಅವ್ರದ್ದು. ಫಿಲಮ್ ಸ್ಟಾರ್ ಜೀವನ್ ಕುಮಾರ್ ವಿಲ್ಲಾಗೆ ಹೋಗಿದ್ರಲ್ಲ, ಅವ್ರ ಆಟೋಗ್ರಾಫ್ ತಗೊಂಡ್ರಾ? ಇಲ್ಲ ಮೇಡಮ್, ನಾವು ಗೇಟ್ ಹತ್ರ ಹೋಗ್ತಿದ್ದ ಹಾಗೆ ಇಷ್ಟು ಎತ್ತರದ್ದು 2 ನಾಯಿಗಳು ಬೊಗಳ್ಕೊಂಡು ಅಟ್ಟಿಸ್ಕೊಂಡ್ಬಿಟ್ವು ನಮ್ಮನ್ನು. ಆಟೋಗ್ರಾಫ್ ತಗೊಳಕ್ಕೆ ಆಗಲಿಲ್ಲ, ಹಾಗೆ ಬಂದ್ಬಿಟ್ವಿ ನಾವು ಹೆದರ್ಕೊಂಡು. ನೀವು ಬೇಜಾರು ಮಾಡ್ಕೋಬೇಡಿ, ನಿಮಗೆ ಜೀವನ್ ಕುಮಾರ್ ಆಟೋಗ್ರಾಫ್ ತಾನೇ ಬೇಕಾಗಿರೋದು. ಅವ್ರು ನಂಗೆ ತುಂಬ ಕ್ಲೋಸು. ನನ್ನ ಜೊತೆ ಬನ್ನಿ, ನಾನು ನಿಮಗೆ ಕೊಡಿಸ್ತೇನೆ. ಓ ಹೌದಾ, ತುಂಬ ಸಂತೋಷ, ಥ್ಯಾಂಕ್ ಯು. ಇಟ್ಸ್ ಓಕೆ. ನಾನು ಡಿಫ್ರೆಂಟ್ ಬ್ರೋಚರ್ಸ್ ತಂದಿದ್ದೀನಿ. ಇದರಲ್ಲಿ ಡಿಫ್ರೆಂಟ್ ವೆರೈಟೀಸ್ ಇದೆ. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನ ನೀವು ಸೆಲೆಕ್ಟ್ ಮಾಡಬಹುದು. ಪಾಸ್ ಇಟ್ ಆನ್, ಹ್ಯಾವ್ ಎ ಲುಕ್. ನನಗೂ ಕೊಡ, ನಾನು ನೋಡ್ತೀನಿ.
ಪುಟಿ ಇದು ನೋಡು, ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ ನೋಡು. ಏನ್ರಿ ನೀವು, ನಿಮ್ಗೊಂಚೂರು ಟೇಸ್ಟೇ ಇಲ್ಲ. ಇಷ್ಟು ಸುಮಾರಾಗಿರೋ ತೋರಿಸ್ಬಿಟ್ಟು ಪರವಾಗಿಲ್ಲ ಅಂತಿದ್ದೀರಲ್ಲ. ನೀವು ನೋಡೋಕ್ಕೆ ಹೋಗಬೇಡಿ, ನಾನು ನೋಡ್ಬಿಟ್ಟು ಹೇಳ್ತೀನಿ, ನೀವು ಸುಮ್ಮನಿದ್ಬಿಡಿ. ನೋಡು ಇದು ಹೇಗಿದೆ, ಎಷ್ಟು ಚೆನ್ನಾಗಿದೆ. ಹಾಂ ನೋಡು, ಇದು ತುಂಬ ಚೆನ್ನಾಗಿದೆ. ವಾಹ್, ಇದಂತೂ ಸೂಪರ್ ಆಗಿದೆ ಕಣೆ. ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿ ಹೇಳಿ ಮೇಡಮ್. ಒಂದು ನಿಮಿಷ. ಹಾಂ, ನಿವೇದಿತಾ, ಇದು ತುಂಬ ಅದ್ಭುತವಾಗಿದೆ ಕಣೆ. ಇದಾದರೆ ಚೆನ್ನಾಗಿರುತ್ತೆ ನೋಡು. ಪ್ಲೀಸ್ ನೋಡೆ. ಇದಕ್ಕೆ ಎಷ್ಟಾಗ್ಬೋದು ಹೇಳಿ? ಇಟ್ ಕಾಸ್ಟ್ 2 crores 10 lakhs. 2 ಕೋಟಿ 10 ಲಕ್ಷನಾ? ಹೌದು, ಬೇರೆಯವ್ರಿಗಾಗಿದ್ದರೆ 2.5 ಕೋಟಿ ಕೋಟ್ ಮಾಡ್ತಾ ಇದ್ವಿ. ನಿಮ್ಗಾಗಿದ್ದಕ್ಕೆ ಸ್ವಲ್ಪ ಡಿಸ್ಕೌಂಟ್ ಮಾಡಿದ್ದೀವಿ. ನಿಮಗೋಸ್ಕರ ನಾನು ಇಷ್ಟು ಡಿಸ್ಕೌಂಟ್ ಮಾಡಿದ್ದೀನಿ. ಕೇಳಿ ಬೇಕಾದ್ರೆ ನಿಮ್ಮ ಪಕ್ಷದ ಕೊಲೀಗ್ಸ್ನ. ನೀವು ಒಂದು ಪಕ್ಷದ ಪ್ರೆಸಿಡೆಂಟ್ ಆಗಿರೋರು, ಚಾನೆಲ್ ಕೂಡ ನಡೆಸ್ತಾ ಇದ್ರಿ. ನಿಮ್ಮ ಪ್ರೆಸ್ಟೀಜ್ ಪ್ರಶ್ನೆ ತಾನೇ. ನಿಮ್ಮ ಹತ್ರನೂ ಈ ಥರ ಒಂದು ವಿಲ್ಲ ಇದ್ದರೆ ಚೆನ್ನಾಗಿರತ್ತಲ್ವಾ? ಹೌದು ನಿವೇದಿತಾ ಅವರೇ, ನೀವು ಇದನ್ನು ತಗೊಳ್ಳೇಬೇಕು. ಏನು ಶಿವಾನಿ ಅವರೇ, ಎಲ್ಲ ಗೊತ್ತಿತ್ತು ನೀವು ಹೀಗೆ ಮಾತಾಡ್ತಾ ಇದ್ದೀರಲ್ಲ. ಹಿಂದೆ ನಾನು ಒಂದು ಚಾನಲ್ ನಡೆಸ್ತಿದ್ದೆ ನಿಜ, ಆದರೆ ಈಗಲ್ಲ. ಇನ್ಫ್ಯಾಕ್ಟ್ ಈಗ ನನಗೆ ಸಂಪಾದನೆ ಇಲ್ಲ. ಎಮರ್ಜೆನ್ಸಿ ಅಂದರೆ ನನಗೆ 2 ಲಕ್ಷ ರೂಪಾಯಿ ಹೊಂದೋದೇ ಕಷ್ಟ, ಇನ್ನು 2 ಕೋಟಿ. ಮೇಡಮ್, ನಾಟ್ ಟು ವರಿ. ಅದಕ್ಕೂ ನಮ್ಮ ಹತ್ರ ಕೆಲವು ಸೊಲ್ಯೂಷನ್ಸ್ ಇದೆ. ಏನು? ಫಿನಾನ್ಸ್ನ ಅರೇಂಜ್ ಮಾಡೋಣ ಬಿಡಿ. ನಮ್ಮದೇ SS ಫಿನಾನ್ಸ್ ಕಂಪ್ನಿ ಇದೆ. ನೀವು ಸ್ವಲ್ಪ ಡೌನ್ ಪೇಮೆಂಟ್ ಕೊಟ್ಟರೆ 20 ಇಯರ್ಸ್ವರೆಗೂ ನೀವು ಇನ್ಸ್ಟಾಲ್ಮೆಂಟ್ನ ನೀವು ಪೇ ಮಾಡ್ಕೊಂಡು ಹೋಗ್ಬೋದು. ಹೌದಾ? ಹಾಗಾದರೆ ಸರಿ. ಅಮ್ಮ, ಸ್ವಲ್ಪ ಸುಮ್ಮನಿರ್ತೀಯಾ? ಸಾರಿ ಸಂಜನಾ ಅವರೇ, ನಾನು ನಿಮ್ಮ ಆಫರ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗೋದಿಲ್ಲ. ನಿವೇದಿತಾ ಅವರೇ, ಸಡನ್ ಡಿಸಿಷನ್ ತಗೋಬೇಡಿ, ನಿಧಾನವಾಗಿ ಯೋಚನೆ ಮಾಡಿ. ನೋಡಿ, ಲಾಂಗ್ ಟರ್ಮ್ ಲೋನ್ ಫೆಸಿಲಿಟಿ ನಾನು ಮಾಡಿಸ್ಕೊಡ್ತೀನಿ. ಅದು ನನಗೆ ಅರ್ಥ ಆಯಿತು ಸಂಜನಾ ಅವರೇ, ಆದರೆ ಪ್ರತಿ ತಿಂಗಳು EMI ನಾನೇ ತಾನೇ ಕಟ್ಟಬೇಕು. ಸಾಲದ ಕಂತಿನ ಜೊತೆಗೆ ಬಡ್ಡಿ ಭಾರ ಬೇರೆ. ಸಾಲ ಮನುಷ್ಯನ ಮಾನಸಿಕವಾಗಿ ಸುಡುತ್ತೆ ಅಂತ ನಂಬಿರೋಳು ನಾನು. ಏನು ಅನ್ಕೋಬೇಡಿ, ಈ ವಿಲ್ಲಾ ಕೊಂಡ್ಕೊಳ್ಳೋದಕ್ಕೆ ನಾನು ಸೂಕ್ತವಾದ ವ್ಯಕ್ತಿ ಅಲ್ಲ. ಇಟ್ಸ್ ಓಕೆ. ನಿವೇದಿತಾ ಅವರೇ, ನಿಮಗೆ ಬಿಸ್ನೆಸ್ ಮ್ಯಾನ್ ಮಿಸ್ಟರ್ ರಾಥೋಡ್ ಗೊತ್ತಲ್ಲ? ಪರ್ಸ್ನಲ್ಲಾಗಿ ಗೊತ್ತಿಲ್ಲ ಮೇಡಮ್, ಆದರೆ ಅವ್ರ ಬಗ್ಗೆ ಕೇಳಿದ್ದೀನಿ. ಯಾಕೆ? ರಾಥೋಡ್ ಅವರು ನಿಮ್ಮ ಪಾರ್ಟಿಗೆ ಒಂದು ಬಿಗ್ ಅಮೌಂಟ್ನ ಫಂಡಿಂಗ್ ಮಾಡಬೇಕು ಅಂತ ಹೇಳ್ತಾ ಇದ್ರು. ಅವ್ರು ನನಗೆ ಕ್ಲೋಸ್ ಫ್ರೆಂಡ್. ಇಫ್ ಯು ಡೋಂಟ್ ಮೈಂಡ್, ನೀವು ಮಾತಾಡು ಅಂದರೆ ನಾನು ಅವ್ರ ಹತ್ರ ಮಾತಾಡ್ತೀನಿ. ಅವ್ರ ಪಾರ್ಟಿ ಕೊಡ್ತಿರೋ ಫಂಡಿಂಗ್ ಅಮೌಂಟಲ್ಲಿ ಈ ವಿಲ್ಲಾ ಅಮೌಂಟನ್ನು ಅಡ್ಜಸ್ಟ್ ಮಾಡಿಸೋಣ ಬಿಡಿ. ನೋ, ಆ ರೀತಿಯೆಲ್ಲ ಮಾಡೋದು ನನಗೆ ಹಿಡಿಸಲ್ಲ. ಈಗ ಇವೆಲ್ಲ ಕಾಮನ್ ನಿವೇದಿತಾ ಅವರೇ. ಎಷ್ಟೋ ಜನ ಪೊಲಿಟಿಷಿಯನ್ಸು ಈ ರೀತಿ ಮಾಡ್ತಿರ್ತಾರೆ. ನೋಡಿ ಸಂಜನಾ ಅವರೇ, ಬೇರೆ ಯಾರು ಈ ಥರ ಮಾಡ್ತಾರೆ ನನಗೆ ಗೊತ್ತಿಲ್ಲ, ಆದರೆ ನಾನು ಅಂಥ ಪೊಲಿಟಿಷಿಯನ್ ಅಲ್ಲ. ನನಗಿದೆಲ್ಲ ಯಾವುದೂ ಬೇಡ. ಪ್ಲೀಸ್ ನೀವೇನು ಹೊರಡಿ. ಇಟ್ಸ್ ಓಕೆ. ನಾನು ಎಷ್ಟೋ ಜನ ಕ್ಲೈಂಟ್ಸ್ನ ಮೀಟ್ ಮಾಡಿದ್ದೀನಿ. ಫಸ್ಟ್ ಟೈಮು ಬೇಡ ಅಂತ ಹೇಳ್ತಾರೆ,
ಆಮೇಲೆ ನಮ್ಮ ಕಂಪ್ನಿಗೆ ವಿಲ್ಲಾ ಬೇಕು ಅಂತ ಹುಡ್ಕೊಂಡು ಬರ್ತಾರೆ. ಈ ಥರ ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ ನಿವೇದಿತಾ ಅವರೇ. ನಿವೇದಿತಾ ಅವರೇ, ನೀವು ಮೈಂಡ್ ಏನಾದರೂ ಚೇಂಜ್ ಮಾಡಿ ವಿಲ್ಲಾ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಇದು ನನ್ನ ವಿಸಿಟಿಂಗ್ ಕಾರ್ಡ್. ಎನಿ ಟೈಮ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಬರ್ತೀನಿ. ಥ್ಯಾಂಕ್ ಯು. ಶಿವಾನಿ, ಬಾಯ್. ಶಿವಾನಿ ಅವರೇ, ನಾನು ಎಂತೋಳು ಅಂತ ನಿಮಗೆ ಗೊತ್ತಿಲ್ವಾ? ನಾನು ಲಂಚದ ವಿರುದ್ಧ ಅಂತ ಗೊತ್ತಿದ್ರೂ ಇಂಥವ್ರನ್ನೆಲ್ಲ ಯಾಕೆ ನಮ್ಮನೆ ಕರ್ಕೊಂಬರಕ್ಕೆ ಹೋದ್ರಿ? ನೀವು ಹೀಗೆ ಮಾಡಿದ್ದು ನನಗೆ ತುಂಬಾ ಬೇಜಾರಾಯಿತು. ಸಾರಿ ನಿವೇದಿತಾ ಅವರೇ, ಇನ್ಫ್ಯಾಕ್ಟ್ ನನಗೂ ಗೊತ್ತಿರಲಿಲ್ಲ ಅವ್ರು ಈ ರೀತಿ ಎಲ್ಲ ಮಾತಾಡ್ತಾರೆ ಅಂತ. ನೀವು ಮುಂಚೆ ಚಾನೆಲ್ ನಡೆಸ್ತಾ ಇದ್ರಲ್ಲ, ಅದ್ರ ಸೇವಿಂಗ್ಸ್ ಇರಬಹುದು ಅಂತ ಅನ್ನಿಸ್ತು. ಅದಕ್ಕೆ ನೀವು ಒಂದು ವಿಲ್ಲಾ ತಗೊಳ್ಳಿ ಅಂತ ಅವ್ರನ್ನ ಕರ್ಕೊಂಬಂದೆ. ಆದರೆ ಅವ್ರು ನೋಡಿದ್ರೆ ಐ ಆಮ್ ರಿಯಲಿ ಸಾರಿ ನಿವೇದಿತಾ. ಐ ಆಮ್ ಸಾರಿ ಟು. ನಾನೊಂದು ಸ್ವಲ್ಪ ಓವರ್ ರಿಯಾಕ್ಟ್ ಮಾಡಿದೆ ಅನ್ಸುತ್ತೆ. ಅಮ್ಮ, ನನಗೆ ಆ ವಿಲ್ಲಾ ತಗೋಬೇಕು ಅಂತ ಆಸೆ ಇತ್ತಲ್ವ? ಆದರೆ ನನ್ನ ಮಗಳಿಗೆ ವಿಲ್ಲಾ ಕೊಂಡ್ಕೊಳ್ಳೋ ಶಕ್ತಿ ಇಲ್ಲಮ್ಮ. ನಾವು ಬಡವರು, ನಮಗೆ ಕನಸು ಕಾಣಕ್ಕೆ ಮಾತ್ರ ಅವಕಾಶ ಇದೆ. ಅರ್ಥ ಮಾಡ್ಕೋ. ಶಿವಾನಿ, ಹೊರಡೋಣ ಬನ್ನಿ. ಅಪ್ಪ ಬರ್ತೀನಿ. ಅಮ್ಮ ಬರ್ತೀನಿ.